ಬದಲಾಗುತ್ತಿರುವ ಬೆಂಗಳೂರಲ್ಲಿ ನಾವೆಲ್ಲಿ ನಿಂತಿದ್ದೇವೆ ಅನ್ನೋದು ನಮ್ಮ ಪ್ರಜ್ಞೆಯಲ್ಲಿರಬೇಕು. ಅದಕ್ಕಾಗಿ ನಾನು ಏನು ಕೇಳ್ತಾ ಇದ್ದೀನಿ, ಹೇಗಿತ್ತು ನಮ್ಮ ಬೆಂಗಳೂರು, ಹೇಗಾಗಬೇಕಾಗಿತ್ತು, ಹೇಗಾಗಿದೆ. ನಿಮ್ಮ ವಾರ್ಡಿನ ಬಗ್ಗೆ ಮಾತ್ರ ಅಲ್ಲ, ನಿಮ್ಮ ವಾರ್ಡಿನದು ಬಿಟ್ಟು ಹೇಳಿ, ಯಾಕೆಂದರೆ ಆಮೇಲೆ ಇದಕ್ಕೆ ಅವಕಾಶ ಇರುತ್ತೆ. ನಾನು ಮೊದಲಿಗೆ ನೀವು ಶಂಭುಲಿಂಗೇಗೌಡರು, ನೀವು ದಯವಿಟ್ಟು ನಿಮ್ಮನ್ನು ಕೇಳ್ತಾ ಇದ್ದೀನಿ, ಸಂಕ್ಷಿಪ್ತವಾಗಿ ಒಂದು 10 ವಾಕ್ಯಗಳಲ್ಲಿ ಎಂಥ ಬೆಂಗಳೂರು, ಹೇಗಾಗಿದೆ, ಹೇಗಾಗಬೇಕಾಗಿತ್ತು, ನಿಮ್ಮ ಆಶಯ, ಅದನ್ನು ನೀವು ದಯವಿಟ್ಟು ಒಂದು ಮಾಹಿತಿ ಕೊಡಿ. ಕೈಗಾರಿಕೆ ಬೆಳೆದ್ರೆ ಆರೋಗ್ಯ ಉಳಿಸ್ಬೇಕಾಯ್ತೇ ಇಲ್ಲ. ಆರೋಗ್ಯ ಉಳಿಸ್ಕೋಬೇಕು ಅಂತಂದರೆ ಕಾರ್ಮಿಕರು ಬೇಕು. ಕಾರ್ಮಿಕರು ತಗೋಬತ್ತು ಅಂತಂದರೆ ಸುಮಾರು ನೀರಿನ ಕೊರತೆ, ಆಹಾರದ ಕೊರತೆ, ಈ ಮೂಲಸೌಕರ್ಯದ ಕೊರತೆ, ರಸ್ತೆ ಕೊರತೆ, ಟ್ರಾಫಿಕ್ ಕೊರತೆ, ವೆಹಿಕಲ್ ಕೊರತೆ, ಇವೆಲ್ಲ ಇರ್ತವೆ. ಈ ಎಲ್ಲ ಸಮಸ್ಯೆನ ಬಗೆಹರಿಸ್ಬೇಕು ಅಂದರೆ ಎಲ್ಲ ದಿಕ್ಕಿನಿಂದ ಯೋಚನೆ ಮಾಡಬೇಕಾಯ್ತದೆ. ನಾವೇನು ಮಾಡ್ತೀವಿ, ನಾವು ಒಂದೇ ಕಡೆ ಯೋಚನೆ ಮಾಡುವಂಥ ರಾಜಕಾರಣಿಗಳನ್ನು, ಏನು ಫ್ಯಾಕ್ಟ್ರಿ ನಡೆಸುವಂಥ ಅಥವಾ ಯಾವುದೇ ಯೋಜನೆ ಇರುವಂಥ ನಾಯಕರನ್ನ ನಾವು ಪಡೆದಿಲ್ಲ. ಎಲ್ಲ ದಿಕ್ಕಿನಲ್ಲೂ ಯಾವತ್ತು ಯೋಚನೆ ಮಾಡ್ತೀವಿ ಆವತ್ತಿಗೆ ಬೆಂಗಳೂರು ಬೆಳೆಯುತ್ತೆ, ಬೆಂಗಳೂರು ಕಾರ್ಮಿಕರ ಆರೋಗ್ಯ ಬೆಳೆಯುತ್ತೆ, ಬೆಂಗಳೂರಿನ ಇರುವಂಥ ಪ್ರತಿಯೊಂದು ಏರಿಯಾ ಸ್ವಚ್ಛವಾಗಿ ಶುಚಿಯಾಗಿ ಎಲ್ಲ ವ್ಯವಸ್ಥೆನೂ ಇಟ್ಕೋಬೋದು. ಇವತ್ತು ಗಾಳಿ ಹದಗೆಡುತ್ತೆ ಅಂತಂದರೆ ನಾವೇನೋ ಆದಾಯ ಮಾಡ್ತೀವಿ, ಇಲ್ಲದೇ ಇರೋ ಆದಾಯ ಎಲ್ಲ ಮಾಡ್ತೀವಿ ಅಂತ ಅಂದ್ಬಿಟ್ಟು ಫ್ಯಾಕ್ಟ್ರಿ ಜಾಸ್ತಿ ಮಾಡ್ತಾ ಇರ್ತೀವಿ. ಫ್ಯಾಕ್ಟ್ರಿಗೆ ತಕ್ಕಾಗಿ ಯೋಜನೆಗಳು ಇಟ್ಕೊಂಡಿರೋದಿಲ್ಲ. ಇವತ್ತು ನಾವು ಜನಸಂಖ್ಯೆ ಜಾಸ್ತಿ ಆಯ್ತಾ ಇದ್ದೀವಿ, ತಿನ್ನುವ ಆಹಾರ ಪದಾರ್ಥಗಳು ಜಾಸ್ತಿ ಬರ್ತದೆ, ಆಹಾರ ಪದಾರ್ಥಗಳು ತಿನ್ನುವಂಥದ್ದು ಉಪಯೋಗಿಸ್ಕೊತಾ ಇದ್ದೀವಿ, ವೇಸ್ಟ್ ಆಗುವಂಥದ್ದನ್ನ ಎಲ್ಲಿ ಅಂದರೆ ಅಲ್ಲಿ ಇಟ್ಬಿಡ್ತಾ ಇದ್ದೀವಿ. ವಾತಾವರಣ ಕೆಡುತ್ತೆ, ಬೀದಿ ಕೆಡುತ್ತೆ, ಸ್ಯಾನಿಟರಿ ಕೆಡುತ್ತೆ, ಗಾಳಿ ಕೆಡುತ್ತೆ. ರಸ್ತೆನ ಅಭಿವೃದ್ಧಿ ಮಾಡ್ತೀವಿ, ಸಿಕ್ಕ ಮರಗಳೆಲ್ಲ ಕಡ್ದಾಕ್ಬಿಡ್ತೀವಿ. ಮತ್ತೆ ಮರಗಳು ನೆಡಬೇಕು, ಬೆಳೆಸಬೇಕು, ಒಳ್ಳೆ ಗಾಳಿ ಸೇವನೆ ಮಾಡಬೇಕು ಅನ್ನೋ ಮರ್ತೋಗ್ಬಿಡ್ತೀವಿ. ನೀವು ಏನು ಪ್ರಯತ್ನ ಪಟ್ಟಿದ್ದು ನಿಮ್ಮ ಪಕ್ಷ ಹಿಂದೆ? ಈಗ ಒಂದು ಮ್ಯಾನಿಫೆಸ್ಟೋ ಮಾಡಿದ್ದಾರೆ, ಅದನ್ನು ಹೇಗೆ ತಿದ್ದಬೇಕು ಅಂತಿದ್ದೀರಾ ಅಥವಾ ಹೇಗೆ ಬೆಳೆಸಬೇಕು, ಇನ್ನೂ ಅಭಿವೃದ್ಧಿಗೊಳಿಸಬೇಕು ಅಂತಿದ್ದೀರಾ? ನಿಮ್ಮದೇ ಹೇಳಿ. ಇಡೀ ಪ್ರಪಂಚದಲ್ಲಿ IT ಸಿಟಿಗೆ ಖ್ಯಾತಿ ಪಡೆದಿರುವಂತಹ ದೇಶ, ನಗರ. ಇನ್ನು ಈ ಒಂದು ಅತಿ ಖ್ಯಾತಿ ಪಡೆದಂತಕ್ಕೆ ಕಾರಣ ನಮ್ಮ SM ಕೃಷ್ಣ ಅವರು ಅಂತ ಹೇಳೋದಕ್ಕೆ ಕೂಡ ನಾನು ಇಷ್ಟಪಡ್ತೀನಿ. ಅದರಿಂದ ನಾವು ಈ ಬೆಂಗಳೂರನ್ನು ನಾವು ಅಷ್ಟು ಎತ್ತರಕ್ಕೆ ತಗೊಂಡೋಗಿ ಬಿಟ್ಟಿರುವಂತಹ ನಮ್ಮ ಪಕ್ಷ ಯಾವುದೇ ರೀತಿ ಆಗ್ಬೋದು. ಸಹಜ, ಇವತ್ತು ವಾಹನಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ವಾಹನಗಳ ಸಂಖ್ಯೆ ಜಾಸ್ತಿ ಆದಷ್ಟು ನಾವು ಆಟೋಮೆಟಿಕ್ಕಾಗಿ ನಾವು ರಸ್ತೆಗಳನ್ನೂ ಕೂಡ ಅದೇ ರೀತಿಯಾಗಿ ಮಾಡ್ಕೊಂಬರ್ಬೇಕಾಗತ್ತೆ. ಇಲ್ಲ ಅಂತಂದರೆ ಒಂದರಿಂದ ಒಂದು ಇವತ್ತೇನು ನಾವು 10 ಕಿಲೋಮೀಟ್ರನ್ನ ನಾವು ಇವತ್ತಿಂದ ಇಲ್ಲಿಂದ ನಾವು ವಿಧಾನಸೌಧಕ್ಕೆ 12 ಕಿಲೋಮೀಟ್ರು ಸಾಗಬೇಕು ಅಂತಂದರೆ ಸುಮಾರು 45ರಿಂದ 50 ನಿಮಿಷಗಳು ತಗೊಳ್ಳುವಂತಹ ಸಮಯ ಇವತ್ತು ಬೇಕಾಗ್ತಾ ಇದೆ ನಮಗೆ. ಅದರಿಂದ ನಮಗೆ ಬೇಕಾಗಿರೋದೇನು ಅಂತಂದರೆ ಇಮ್ಮಿಡಿಯೇಟು ಫ್ಲೈಓವರ್ಸನ್ನು ಮಾಡಿದ್ರೆ ನಾವು ಆದಷ್ಟು ನಮ್ಮ ಈ ಟ್ರಾಫಿಕ್ ಕಂಟ್ರೋಲನ್ನು ಕಮ್ಮಿ ಮಾಡ್ಕೋಬೋದು. ಹಾಗೆಯೇ ಈ ಒಂದು ಏನು ಈ ಸಿಗ್ನಲ್ ಫ್ರೀ ಅಂತ ಏನಿರುತ್ತೆ ಆ ಥರ ಒಂದು ಇದನ್ನು ಮಾಡಿದಾಗ, ರಸ್ತೆಗಳು ಮಾಡಿದಾಗ ನಮಗೆ ಆಕ್ಸಿಡೆಂಟ್ಗಳು ಕಮ್ಮಿ ಆಗುತ್ತೆ. ಇಲ್ಲಾಂದರೆ ಆಕ್ಸಿಡೆಂಟ್ಗೆ ಅದು ಕೊನೆಯೇ ಇಲ್ಲ ಅಂತ ಕೂಡ ನಾವು ಹೇಳ್ಬೋದು. 5 ವರ್ಷ BBMP ನಿಮ್ಮ ಕೈಲಿತ್ತು. ಮೊದಲನೇ ಬಾರಿಗೆ BJP ಕೈಗೆ BBMP ಬಂದಿತ್ತು. ಯಾರು ಊಹೆ ಮಾಡೋಕ್ಕೆ ಸಾಧ್ಯ ಇರಲಿಲ್ಲ. ಒಂದು 10 ವರ್ಷದಿಂದ ಬಂದಿತ್ತು. ಇಂಥ ಬೆಂಗಳೂರು ದೊಡ್ಡದಾಗಿ ಬೆಳೆದಿರೋ ಬೆಂಗಳೂರನ್ನ ನೀವು ನಿರ್ವಹಿಸಿದ್ದೀರಾ. ಇವಾಗ ನಿಮ್ಮ ಜನಪ್ರತಿನಿಧಿಗಳೇ, ನಿಮ್ಮ ಪಕ್ಷದವರೇ 3 ಜನ MP ಗಳಿದ್ದಾರೆ, ಸಾಕಷ್ಟು ಜನ MLAಗಳಿದ್ದಾರೆ. ಈಗ ತಾನೇ ನೀವು ಅಧಿಕಾರವನ್ನು ಬಿಟ್ಟಿದ್ದೀರಾ. ಈಗ ಮಾಡಿದ್ದಕ್ಕಿಂತ ಹೆಚ್ಚಾಗಿ ಭಿನ್ನವಾಗಿ ಮತ್ತೇನು ಮಾಡೋದಕ್ಕೆ ಸಾಧ್ಯ ಅಂತ ನೀವು ದಯವಿಟ್ಟು ಬೆಂಗಳೂರನ್ನ ಹೆಂಗೆ ಬೆಳೆಸಿದ್ರಿ, ಮುಂದೆ ಹೆಂಗೆ ನಿಯಂತ್ರಿಸ್ತೀರಾ ಅಂತ ತಿಳಿಸ್ಬೇಕು. ಹಿಂದೆ ನಮ್ಮ ಸರ್ಕಾರ ಇದ್ದಾಗ ಬೃಹತ್ ಬೆಂಗಳೂರು ನಗರ ಪಾಲಿಕೆ ಆದಾಗಂಥ ಸಮಯದಲ್ಲಿ ಈ ಏರಿಯಾ, ಈ ಶೆಟ್ಟಳ್ಳಿ ವಾರ್ಡು ಯಾವುದೇ ಒಂದು ಅಭಿವೃದ್ಧಿ ಇಲ್ಲದ ಹಿಂದೆ ಬಿದ್ದಿತ್ತು. ನಮ್ಮ ಸರ್ಕಾರ ಬಂದ ತಕ್ಷಣ ನಾನು ಉದಾಹರಣೆ ಕೊಡ್ತಾ, ಶೆಟ್ಟಳ್ಳಿ ವಾರ್ಡು ಈ ಥರ ಎಲ್ಲ 110 ಹಳ್ಳಿಗಳಿರ್ಬೋದು, ಏನು CMCಯಿಂದ ಬಂದಂಥ ಪ್ರದೇಶ ಕಮ್ಮವಳ್ಳಿ ಇರ್ಬೋದು, ಒಂದು ಮನೆಗಳು ಕಟ್ಸ್ಕೊಳ್ಳೋವಂಥ ವಿಚಾರ ಇರ್ಬೋದು, ಸ್ಯಾನಿಟ್ರಿ ಕೊಟ್ಟಂಥ ವಿಚಾರ ಇರ್ಬೋದು, ಕಾವೇರಿ ತಂದಂಥ ವಿಚಾರಗಳಿರ್ಬೋದು, ಹಲವಾರು ಮೊದಲಕ್ಕೂ ಇದಕ್ಕೂ 80% ಕೆಲಸ ಆಗಿದೆ.
ನಾನು 100% ನಾನು ಹೇಳಲ್ಲ. ಬೆಂಗಳೂರಿನ ನಾಗರಿಕರ ಆಡಳಿತದ ಕೈಗೆ ಒಪ್ಪಿಸ್ಬೇಕು ನಾವು. ಅವ್ರು ನಮ್ಮ ನಿಜವಾದ ಪ್ರತಿನಿಧಿಗಳಾಗಬೇಕು. BBMP ಆ ಥರ ಮಾಡಬೇಕಾದ್ರೆ ಏನು ಮಾಡ್ಬೋದು? ನಿಮ್ಮ ಒಟ್ಟು ಬೆಂಗಳೂರಿನ ಕಲ್ಪನೆ ನೀವು ಹೇಳ್ತಾ ಇದನ್ನು ದಯವಿಟ್ಟು ಹೇಳಿ ಒಂದ್ಸಲ. ಬೆಂಗಳೂರನ್ನು ಯಾವ ರೀತಿ ಮಾದರಿ ಕ್ಷೇತ್ರವನ್ನು ಆಗಬೇಕು, ಸ್ವಚ್ಛ ಸುಂದರ ಬೆಂಗಳೂರನ್ನು ಮಾಡಬೇಕು ಅನ್ನೋದಕ್ಕೆ ಈಗಾಗಲೇ ಸನ್ಮಾನ್ಯ ಕುಮಾರಸ್ವಾಮಿಯವರು ಎಲ್ಲ ಸಾರ್ವಜನಿಕ ಬಂಧುಗಳನ್ನು ಸೇರಿಸ್ಕೊಂಡು ಒಂದು ಕ್ರಿಯಾ ಯೋಜನೆಯನ್ನು ರಚಿಸ್ಕೊಂಡಿದ್ದಾರೆ. ಅದೇ ರೀತಿ ತಮ್ಮೆಲ್ಲರ ಸಹಕಾರನೂ ಸಹ ಪಡ್ಕೊಳ್ತಾ ಇದ್ದಾರೆ. ಇಷ್ಟೆಲ್ಲ ಇರಬೇಕಾದ್ರೆ ಭಾಳಷ್ಟು ಕ್ರಿಯಾ ಯೋಜನೆ, ಅಂಡರ್ ಪಾಸ್ ಅಂತ ಇರ್ಬೋದು, ಮೆಟ್ರೋ ಟ್ರೈನ್ ಅಂತ ಇರ್ಬೋದು, ಇದನ್ನೆಲ್ಲವನ್ನು ಕೊಟ್ಟಂಥವ್ರು ಸನ್ಮಾನ್ಯ ಕುಮಾರಸ್ವಾಮಿಯವರು ಈ ರಾಜ್ಯಕ್ಕೆ. ತಾವೆಲ್ಲರೂ ಇದನ್ನು ನೆನಪಿಸ್ಕೊಬೇಕು ಕೇಳಿದರೆ, ಇವತ್ತಿನ ದಿವಸ ಈ ಒಂದು ಕರ್ನಾಟಕದ ಬೆಂಗಳೂರಿಗೆ ಏನಾದರೂ ಕೊಡುಗೆ ಅಂತ ಕೊಟ್ಟಿದ್ರೆ ಸನ್ಮಾನ್ಯ ಕುಮಾರಸ್ವಾಮಿಯವರು. ಇವತ್ತು ನಮ್ಮ ವಾರ್ಡಿನ ವಿಷಯದಲ್ಲಿ ಬಂದಾಗ ಕಾವೇರಿ ನೀರನ್ನು ಕೊಟ್ಟಂಥವರು ಶ್ರೀಯುತ HD ದೇವೇಗೌಡರು. ನಾನು ಶ್ರೀಧರ್ ಪಬ್ಲಿಸಿಟಿ ಅವ್ರನ್ನ ಮತ್ತೆ ವೇದಿಕೆ ಕರಿತೀನಿ. ವಾರ್ಡ್ ಮಟ್ಟದಲ್ಲಿ ಹೇಗೆ ಆಲೋಚನೆ ಮಾಡ್ಬೋದು, ವಾರ್ಡಿನ ಸಮಸ್ಯೆಗಳು ನಿರ್ದಿಷ್ಟವಾಗಿ ಅದನ್ನು ಹೇಗೆ ನಾವು ಗುರುತಿಸಿ ಆದ್ಯತೆಗಳನ್ನು ಕೊಟ್ಟು ಅಲ್ಲಿ ಹಣವನ್ನು ಖರ್ಚು ಮಾಡ್ಬೋದು, ಯೋಜನೆಗಳನ್ನ ಹಮ್ಕೋಬೋದು ಅನ್ನೋದು ಪ್ರಶ್ನೆ ಮಾಡ್ತಾ ಇರೋರು. ನಿಮ್ಮಲ್ಲಿ ವಾರ್ಡ್ ಲೆವೆಲ್ ಕಮಿಟಿ ಹೇಗೆ ರಚಿಸಬೇಕು, ರಚಿಸಬಾರ್ದು, ಹೇಗೆ ನಡೆದಿದೆ, ಇಂಥ ವಿಷಯಗಳ ಬಗ್ಗೆ ಅವರು ಕೇಳ್ತಾರೆ.